ಅಡಿಯಲ್ಲಿ ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಬಗ್ಗೆ ಒಂದು ಮ್ಯಾರಥಾನ್ ಮತ್ತು ಸೈಕ್ಲೋಥಾನ್ ರ್ಯಾಲಿಯನ್ನು ಬೆಳಗ್ಗೆ 7 ಗಂಟೆಗೆ ಹಮ್ಮಿಕೊಂಡಿತ್ತು. ಆ ಒಂದು ರ್ಯಾಲಿಗೆ ನಾವೆಲ್ಲರೂ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ಸ್ವಚ್ಛತೆಯ ಜಾಗೃತಿ ಕಾಳಜಿಗೋಸ್ಕರ ನಾವು ಬೆಳಗ್ಗೆ ಯೋಗ ಎಕ್ಸಸೈಸ್ ಎಲ್ಲವನ್ನು ಬದಿಗೊತ್ತಿ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಮಿಷನಿನ ಮಹತ್ವಾಕಾಂಕ್ಷೆ ಯೋಜನೆ ಇದು ಜನರ ಆರೋಗ್ಯದ ದೃಷ್ಟಿಯಿಂದ ತುಂಬ ಅವಶ್ಯಕವಾಗಿದೆ ಅಂತ ಒಂದು ಮಹತ್ವಾಕಾಂಕ್ಷೆ ಯೋಜನೆಗೆ ನಾವೆಲ್ಲರೂ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರೂ ಬೆಳಗ್ಗೆ ದೂರದಿಂದ ಸೈಕಲ್ ಮೇಲೆ, ಆಟೋಗಳ ಮೇಲೆ, ಬಸ್ಗಳ ಮೇಲೆ ಸಾಕಷ್ಟು ವಿದ್ಯಾರ್ಥಿಗಳು ಬಂದಿದ್ದರು. ಈ ಒಂದು ಮಹಾನಗರ ಪಾಲಿಕೆ ಏಕಾಏಕಿ ಅದನ್ನು ಮುಂದೂಡಿದ್ದಾರೆ. ಅದನ್ನು ನಮ್ಮೆಲ್ಲರ ಗಮನಕ್ಕೆ ತರಬೇಕಾಗಿತ್ತು, ತಂದಿಲ್ಲ. ಈ ಒಂದು ಮಹಾನಗರ ಪಾಲಿಕೆಯ ಉದ್ದೇಶ ಏನು, ಯಾಕೆ ಇದು ಸ್ಥಗಿತಗೊಳಿಸಿದ್ದಾರೆ, ಅವರ ಬಗ್ಗೆ, ಅವರಿಗೆ ಸ್ವಚ್ಛತೆ ಬಗ್ಗೆ, ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇದೆಯಾ ಇಲ್ವಾ ಅಂಥೇಳಿ ನಮಗೆ ಪ್ರಶ್ನೆ ಮೂಡುತ್ತದೆ. ಈ ರೀತಿ ಬೆಳಗ್ಗೆ ನಾವೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಬಂದಿರ್ತೀವಿ. ಈ ರೀತಿ ಪತ್ರಿಕಾ ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮೂಲಕ ಈ ಜಾಗೃತಿ ಮೂಡಿಸಿ ಏಕಾಏಕಿ ನಾವು ಬಂದು ಈ ರೀತಿ ಸ್ಥಗಿತಗೊಂಡಿದೆ, ಮುಂದೂಡಿದೆ ಅಂತ ಹೇಳಿದರೆ ಭಾಳಷ್ಟು ಜನಕ್ಕೆ ತೊಂದರೆ ಆಗ್ತದೆ. ಮುಂದೆ ಈ ರೀತಿ ಯಾವುದೇ ತೊಂದರೆ ಮಾಡದಾಗೆ ನೋಡಿಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ಮ್ಯಾರಥಾನ್ ಮುಂದೂಡಿದಕ್ಕೆ ನಾವೆಲ್ಲರೂ ಬೇಸರ ವ್ಯಕ್ತಪಡಿಸ್ತೇವೆ. ಸತ್ಯದ ಧ್ವನಿ, ಜನರ ನಂಬಿಕೆ. ಇದು ನಿಮ್ಮ AS 32 ಕನ್ನಡ ನ್ಯೂಸ್. ರಾಜ್ಯ, ದೇಶ ಹಾಗೂ ಸ್ಥಳೀಯ ಸುದ್ದಿಗಳನ್ನು ವೇಗವಾಗಿ ಮತ್ತು ನಿಖರವಾಗಿ ನಿಮ್ಮ ಮುಂದೆ ತರುವ ವಿಶ್ವಾಸಾರ್ಹ ಸುದ್ದಿವಾಹಿನಿ. ನೋಡಿ AS 32 ಕನ್ನಡ ನ್ಯೂಸ್. ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.